ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ, ಬೆಂಗಳೂರು. ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 7 ಜನರನ್ನ ಹಳೆ ಹುಬ್ಬಳ್ಳಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಯೋಧ್ಯೆ ನಗರದಲ್ಲಿ ಮಾರುತಿ ನಾರಾಯಣಪುರ ಎಂಬಾತನ ಮೇಲೆ ಯುವಕರ ಗುಂಪೊಂದು ಅಟ್ಟಾಡಿಸಿ ಚಾಕುವಿನಿಂದ ಬೆನ್ನಿಗೆ ಪಕ್ಕೆಗೆ ಇರಿಯಲಾಗಿತ್ತು. ಪರಿಣಾಮ ಗಂಭೀರವಾಗಿ ಗಾಯಗೊಂಡ ಮಾರುತಿಯನ್ನ ಸ್ಥಳೀಯರು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಈ ಪ್ರಕರಣವನ್ನು ದಾಖಲಿಸಿಕೊಂಡ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಶಿವಶಂಕರ ಕಾಲೋನಿಯ ನಿವಾಸಿಗಳಾದ ರೋಹಿತ್ ಹಂಚಿನಮನಿ, ವಿಶಾಲ ಬಿಲಾನ, ಕುಶಾಲ ವಜ್ಜನ್ನವರ, ಶ್ರೀಕಾಂತ್ ದುಂಡಿ, ವಿಶಾಲ ಡೋಣಿ, ಅಜಯ್ ಹಂಚಿನಮನಿ, ಪೃಥ್ವಿರಾಜ್ ಕೌದಿ ಎಂಬಾತನನ್ನ ಬಂಧಿಸಿ ಕೃತ್ಯಕ್ಕೆ ಬಳಸಿದ 2 ಚಾಕು, 1 ಪಂಚ್ ವಶಕ್ಕೆ ಪಡೆಯಲಾಗಿದೆ ಎಂದು ಡಿಸಿಪಿ ಮಹಾನಿಂಗ ನಂದಗಾವಿ ಮಾಹಿತಿ ನೀಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ದಿನಾಂಕ 1/1/2025 ಅಯೋಧ್ಯ ನಗರದಲ್ಲಿ ಜರುಗಿದ ಘಟನೆಗೆ ಸಂಬಂಧಿಸಿದಂತೆ ಫಿರ್ಯಾದಿ ಅಶೋಕ್ ನಾರಾಯಣಪುರ ಅವರ ಕೊಟ್ಟ ದೂರಿನ ಮೇರೆಗೆ ನಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ಇಲ್ಲಿವರೆಗೆ ಒಟ್ಟು 7 ಜನರು ಆರೋಪಿತರನ್ನು ವಿಚಾರಣೆಗೊಳಪಡಿಸಿ ಅರೆಸ್ಟ್ ಮಾಡಿದ್ದಿರುತ್ತದೆ. ಇದರಲ್ಲಿ ಒಬ್ಬ ಕಾನೂನಿನ ಜೊತೆಗೆ ಸಂಘರ್ಷಕ್ಕಿಳಿದ ಬಾಲಕ ಕೂಡ ಒಬ್ಬಿರ್ತಾನೆ. ಇದರಲ್ಲಿ ನಾವು ಈ ಕೃತ್ಯದಲ್ಲಿ ಹರಿತವಾದ ಆಯುಧಗಳನ್ನು ಕೂಡ ಉಪಯೋಗ ಮಾಡೋದರಿಂದ ಆರ್ಮ್ಸ್ ಆ್ಯಕ್ಟ್ ಕೂಡ ಅಳವಡಿಸಿಕೊಂಡಿದ್ದೇವೆ. ಇದರಲ್ಲಿ ಮೊದಲನೇ ಆರೋಪಿ ರೋಹಿತ್ ಶಂಕರ್ ಹಂಚಿನಮನಿ ಮತ್ತು ಕುಶಾಲ್ ವಜ್ಜನ್ನೌರ್ ಮತ್ತು ವಿಶಾಲ್ ದೇವರಾಜ್ ಬಿಲಾನ್ ಮತ್ತು ಶ್ರೀನಾಥ್ ದೊಂಡಿ, ವಿಶಾಲ್ ಗೋಳಪ್ಪ ದೋನಿ, ಅಜಯ್ ಹಂಚಿನಮನಿ, ಪೃಥ್ವಿರಾಜ್ ಕೌದಿ ಎಲ್ಲ ಚಿಕ್ಕಲ್ಗಾರ್ ತಾಂಡಾದಿಂದ ಇವರು ಚಿಕ್ಕಲ್ಗಾರ್ ತಾಂಡಕ್ಕೆ ಒಳಪಡ್ತಾರೋ ಇವರಿಷ್ಟು ಜನರು ನಾವು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ. ಇನ್ನು ತನಿಖೆ ವೇಳೆ ಶಾಲೆಯ ಕಾರ್ಯಕ್ರಮವೊಂದರಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಹಳೆ ವೈಮನಸ್ಯಕ್ಕೆ ಚಾಕು ಇರಿಯಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಇದಕ್ಕೆ ಕಾರಣ ಹಳೆಯ ವೈಷಮ್ಯ. ಈ ಆರೋಪಿತರು ಮತ್ತು ಫಿರ್ಯಾದಿ ವಿಕ್ಟಿಮ್ ಏನಲ್ಲ ಮಾರುತಿ ನಾರಾಯಣಪುರ ನಡುವೆ ಹಳೆಯ ವೈಷಮ್ಯ. ಸುಮಾರು 1 ವರ್ಷ ಹಿಂದೆ ಸಿದ್ಧಾರೂಢ ಸ್ಕೂಲಲ್ಲಿ ನಡೆದಂಥ ಗ್ಯಾದರಿಂಗ್ ವಿಷಯದಲ್ಲಿ ಗುರುಗುಡ್ಸನ್ನು ನೋಡಿದೆ ಅಂಥೇಳಿ ಅದು ಹಳೆಯ ವೈಷಮ್ಯ ಮುಂದುವರೆದಿಂದ ನಿನ್ನೆ ಈ ರೀತಿ ಇಷ್ಟು ಜನ ಸೇರಿ ಈ ವಿಕ್ಟಿಮ್ಗೆ ಅಟ್ಯಾಕ್ ಮಾಡಿದಿರುತ್ತದೆ. ಇದರಲ್ಲಿ ಒಟ್ಟು ನಾವು 7 ಜನ ಆರೋಪಿಗಳನ್ನು ವಶಪಡಿಸಿ ಅರೆಸ್ಟ್ ಮಾಡಿದ್ದೇವೆ ಮತ್ತು ನ್ಯಾಯಾಲಯಕ್ಕೆ ಒಳಪಡಿಸ್ತೇವೆ. ಇನ್ನೂ ಹೆಚ್ಚಿನ ತನಿಖೆಗೆ ಸಂಬಂಧಪಟ್ಟಂತೆ ಮುಂದುವರೆದಿದೆ. ಇನ್ನೂ ಏನಾದರೂ ಇದರಲ್ಲಿ ಆರೋಪಿತರು ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ತನಿಖೆಯನ್ನು ಮುಂದುವರಿಸಿದ್ದೇವೆ. ನಾವು ಮುಖ್ಯವಾಗಿ ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಲಾಟೆ ಮಾಡೋರು ಏನೇ ಇದ್ದರೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೂ ಅವರ ವಿರುದ್ಧ ಸೂಕ್ತವಾದ ಕಾನೂನಿನ ಕ್ರಮ ಕೈಗೊಳ್ಳುತ್ತೇವೆ. ಇದು ಅಲ್ಲದೆ ನಾವು ರೂಢಿಗತ ಅಪರಾಧಿಗಳನ್ನು ಗುರುತಿಸಿ ಎಕ್ಸ್ಟಾರ್ಮೆಂಟ್ ಅಂದರೆ ಗಡಿಪಾರ ಪ್ರಸ್ತಾವನೆ ಕೂಡ ತಯಾರಿಸಿದ್ದು ಶೀಘ್ರದಲ್ಲಿ ಅವನು ಕೂಡ ಜಾರಿಯಲ್ಲಿ ತರ್ತೀವಿ. ಮತ್ತು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದಂದರೆ ತಮ್ಮ ಬೀಟಲ್ಲಿ ತಮ್ಮ ಏರಿಯಾದಲ್ಲಿ ಯಾವುದೇ ಒಂದು ರೀತಿ ಈ ಗ್ಯಾದರಿಂಗ್ ಇರ್ಬೋದು, ಚಿಕ್ಕ ಮಕ್ಕಳ ಗಲಾಟೆ ಯಾವುದೇ ಇದ್ದರೆ ತಕ್ಷಣ ನಾವು 112 ಕಾಲ್ ಮಾಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೋತೀನಿ. ಅಥವಾ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡ್ಬೋದು. 112 ಕಾಲ್ ಮಾಡಿದರೆ ತಕ್ಷಣ ಬಿಲೋ 5 ಮಿನಿಟ್ಸ್ ಒಳಗಡೆ ಅಂದರೆ 4 ನಿಮಿಷ ಒಳಗಡೆ ಆ ವಾಹನ ಅಲ್ಲಿ ತಲುಪುತ್ತೆ. ಅದರ ಮುಖಾಂತರ ಅವ್ರಿಗೇನು ಸರ್ವಿಸ್ ಬೇಕೋ ಸಿಗುತ್ತೆ. ಮತ್ತು ಮುಂದುವರೆದು ನಮ್ಮ ಯೋಜನೆಗಳಾದ ಏರಿಯಾ ಫ್ಯಾಮಿಲೈಸೇಷನ್ ಇರ್ಬೋದು, ಏರಿಯಾ ಡಾಮಿನೇಷನ್ ಇರ್ಬೋದು, ಇದು ಕೂಡ ಮುಂದುವರಿಸ್ತೇವೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನಾವು ಏರಿಯಾ ಫ್ಯಾಮಿಲೈಸೇಷನ್ ಅಂತ ಮಾಡ್ತೀವಿ ಪ್ರತಿಯೊಂದು ಠಾಣಾ ಲಿಮಿಟ್ಸಲ್ಲಿ. ಏರಿಯಾ ಡಾಮಿನೇಷನ್ ಕೂಡ ಶುಕ್ರವಾರ, ಶನಿವಾರ, ರವಿವಾರ ಕೂಡ ಮುಂದುವರಿಸಿದ್ವಿ. ಮುಖ್ಯವಾಗಿ ಈ ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಾವು ನಿರಂತರವಾಗಿ ಈ 2 ಯೋಜನೆಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತೀವಿ ಅಂತ ನಮಗೆ ಹೇಳ್ತೀನಿ. ಇನ್ನು ಕಸಾಬಾಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಡನಾಳ ಗಬ್ಬೂರ ರಸ್ತೆಯಲ್ಲಿರುವ ಕೆಎಲ್ಇ ಮೆಡಿಕಲ್ ಕಾಲೇಜು ಆವರಣದಲ್ಲಿ ಕಾರ್ಮಿಕರ ನಡುವೆ ನಡೆದ ಮಾರಾಮಾರಿ ವಿಷಯಕ್ಕೆ ಸಂಬಂಧಿಸಿದಂತೆ 4 ಜನರನ್ನ ಬಂಧಿಸಲಾಗಿದೆ. ಬುಧವಾರ ಮಧ್ಯಾಹ್ನ ನೀರಿನ ವಿಷಯಕ್ಕೆ ನಡೆದ ಗಲಾಟೆಯಲ್ಲಿ ಬಿಹಾರ ಮೂಲದ ಸಂತೋಷ, ಬಚ್ಚು, ಬಿಕ್ರಮ ಎಂಬಾತರು ಗಾಯಗೊಂಡು ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಕುರಿತು ಕಸಾಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣವನ್ನ ತನಿಖೆ ನಡೆಸಿರುವ ಪೊಲೀಸರು ಸುಗ್ರೀನ್, ನವೀನ್, ಶಿವಕುಮಾರ, ಗೋವಿಂದ ಎಂಬಾತನನ್ನ ಬಂಧಿಸಿ ಹೆಚ್ಚಿನ ತನಿಖೆ ಮಾಡಲಾಗುತ್ತಿದೆ. ಒಟ್ನಲ್ಲಿ ಹುಬ್ಬಳ್ಳಿಯಲ್ಲಿ ಕ್ರೈಮ್ ಸಂಖ್ಯೆ ಕಡಿಮೆ ಮಾಡಲು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಹಗಲಿರುಳು ಎನ್ನದೇ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. ವರದಿ ಯಲ್ಲಪ್ಪ ಕುಂದಗೋಳ, ಇಂಡಿಯನ್ ಪೊಲೀಸ್ ಟಿವಿ, ಹುಬ್ಬಳ್ಳಿ.